ವರ್ಷದಂತೆ ಈ ವರ್ಷವೂ ಕೂಡ ಜನವರಿ ತಿಂಗಳನ್ನು ನಾವು ರಸ್ತೆ ಸುರಕ್ಷತೆ ಮಾಸಾಚರಣೆ ಅಂತ ಆಚರಣೆ ಮಾಡ್ತೀವಿ. ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಪ್ರತಿನಿತ್ಯ ನಾವು ಪತ್ರಿಕೆಯಲ್ಲಿ ತಮ್ಮ ಮಾಧ್ಯಮದಲ್ಲೂ ಕೂಡ ಪ್ರಸಾರವಾಗ್ತಾನೆ ಇರುತ್ತೆ. ಪ್ರತಿನಿತ್ಯ ಎಲ್ಲೊಂದೊಂದು ಕಡೆ ಅಪಘಾತಗಳಾಗ್ತಾನೆ ಇರುತ್ತೆ, ಸಾವು ನೋವುಗಳಾಗ್ತಾನೆ ಇರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ನಾವು ತಗೊಂಡಾಗ 28,000ಕ್ಕೂ ಹೆಚ್ಚು ಸಾವು ನೋವು ಸಂಭವಿಸಿದೆ ಕಳೆದ ವರ್ಷ. ಅದೇ ರೀತಿ ನಾವು ಮೈಸೂರು ಜಿಲ್ಲೆಯನ್ನು ತಗೊಂಡಾಗ ಮೈಸೂರು ಜಿಲ್ಲೆ ಕಳೆದ 5 ವರ್ಷಗಳಲ್ಲಿ ಟಾಪ್ 10ನಲ್ಲಿದೆ. ನಂಬರ್ ಆಫ್ ಆಕ್ಸಿಡೆಂಟ್ಸಲ್ಲಾಗಿರ್ಬೋದು, ನಂಬರ್ ಆಫ್ ಇಂಜುರೀಸಲ್ಲಾಗಿರ್ಬೋದು. ಕಳೆದ ವರ್ಷ 170ಕ್ಕೂ ಹೆಚ್ಚು ಸಾವುಗಳು ನಮ್ಮ ಜಿಲ್ಲೆಯಲ್ಲಿ ಉಂಟಾಗಿದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಕಮಿಟಿ ಚೇರ್ಮನ್ ಅವರು ಕೂಡ ಮೈಸೂರು ಜಿಲ್ಲೆಗೆ ಒನ್ ಆಫ್ ದ ಆಕ್ಸಿಡೆಂಟ್ ಪ್ರೋನ್ ಡಿಸ್ಟ್ರಿಕ್ಟ್ ಅಂತ ಹೇಳ್ಬಿಟ್ಟು ಅವರು ಕೂಡ ಕಳೆದ ತಿಂಗಳು ಮೈಸೂರಿಗೆ ಭೇಟಿ ಕೊಟ್ಟು ತಮ್ಮ ಮಾರ್ಗದರ್ಶನವನ್ನು ನಮಗೆ ನೀಡಿರ್ತಾರೆ. ಈ ಒಂದು ರಸ್ತೆ ಅಪಘಾತಗಳನ್ನು ನಾವು ಯಾವ ರೀತಿ ಕಡಿಮೆ ಮಾಡ್ಬೋದು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುವಂಥ ಸ್ಥಳಗಳಲ್ಲಿ ರಿಮಿಡಿಯಲ್ ಮೆಜರ್ಸ್ ಏನೇನು ತೊಗೋಬೋದು ನಾವು ಅಪಘಾತವನ್ನು ತಡೆಗಟ್ಟಲಿಕ್ಕೆ. ಈಗ ನಾವು ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳ್ತೀವಿ, ತಮಗೆಲ್ಲ ಮಾಹಿತಿ ಇರ್ಬೋದು. ಒಂದು 500 ಮೀಟರ್ ಸ್ಟ್ರೆಚ್ಚಲ್ಲಿ 5ಕ್ಕೂ ಹೆಚ್ಚು ಸಾವು ನೋವುಗಳು ಮತ್ತು ಮೋರ್ ದ್ಯಾನ್ 10 ಆಕ್ಸಿಡೆಂಟ್ಸ್ ಆದಾಗ ಅಂಥ ಸ್ಥಳವನ್ನು ನಾವು ಬ್ಲ್ಯಾಕ್ ಸ್ಪಾಟ್ ಅಂತ ಗುರುತಿಸ್ತೀವಿ. ನಮ್ಮ ಜಿಲ್ಲೆಯಲ್ಲಿ NHAI ನ್ಯಾಷನಲ್ ಹೈವೇಲಿ 17 ಬ್ಲ್ಯಾಕ್ ಸ್ಪಾಟ್ಗಳು ಪೆಂಡಿಂಗ್ ಇದೆ. ಅದೇ ರೀತಿ PWD ವತಿಯಿಂದ 3 ಬ್ಲ್ಯಾಕ್ ಸ್ಪಾಟ್ಗಳು ಪೆಂಡಿಂಗ್ ಇದೆ. 3 ಬ್ಲ್ಯಾಕ್ ಸ್ಪಾಟ್ಗಳು ಪೆಂಡಿಂಗ್ ಇದೆ. ಮತ್ತು ಅದನ್ನು ಕ್ರಮೇಣವಾಗಿ ಆ ಬ್ಲ್ಯಾಕ್ ಸ್ಪಾಟನ್ನು ರಿಮೂವ್ ಮಾಡುವಂಥ ಕಾರ್ಯವನ್ನು PWD ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಸ್ಟೇಕ್ ಹೋಲ್ಡಿಂಗ್ ಡಿಪಾರ್ಟ್ಮೆಂಟ್ ಸಹಯೋಗದೊಂದಿಗೆ ನಾವು ಮಾಡ್ತೀವಿ. ಈ ಒಂದು ರಸ್ತೆ ಸುರಕ್ಷತಾ ಮಾಸಾಚರಣೆ ತಿಂಗಳಲ್ಲಿ ನಾವುಗಳು ಈ ಒಂದು ತಿಂಗಳ ಅವಧಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಯುವ ಜನತೆಗೆ, ತಮಗೆಲ್ಲ ಗೊತ್ತಿದೆ, ಅತಿ ಹೆಚ್ಚು ರಸ್ತೆ ಅಪಘಾತದಲ್ಲಿ ಗಾಯಾಳುಗಳಾಗಿರಬಹುದು, ಮೃತಪಟ್ಟವರು 25ರಿಂದ 40 ವಯಸ್ಸಿನ ಯುವ ಪೀಳಿಗೆ ಇರುವುದರಿಂದ ನಾವು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಶಾಲಾ ಮಕ್ಕಳಿಗಾಗಿರ್ಬೋದು, ಈ ಒಂದು ಅತಿ ವೇಗದ ಚಾಲನೆ, ಆಮೇಲೆ ನಾಟ್ ಯೂಸಿಂಗ್ ಹೆಲ್ಮೆಟ್ಸ್, ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿರ್ಬೋದು, ಓವರ್ ಸ್ಪೀಡಿಂಗ್, ಆಮೇಲೆ ಈಗೆಲ್ಲ ಬ್ಲೂಟೂತ್ ಡಿವೈಸ್ಗಳನ್ನು ಕಿವಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಏಕಾಗ್ರತೆಯನ್ನು ಕಳೆದುಕೊಂಡ್ಬಿಟ್ಟು ಚಾಲನೆಯನ್ನು ಮಾಡ್ತಾರೆ. ಆಮೇಲೆ KSRTC ಡಿಪಾರ್ಟ್ಮೆಂಟ್ಸ್ಗಳ ಜೊತೆಗೂ ಕೂಡ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಈ ರೀತಿ. ಆಮೇಲೆ ಇವತ್ತು ನಾವು ಐ ಕ್ಯಾಂಪನ್ನು ಕೂಡ ಮಾಡಿದ್ದೀವಿ. ಯಾರ್ಯಾರು ವಾಹನ ಚಾಲಕರಿದ್ದಾರೆ ಅವರಿಗೆ ಫ್ರೀ ಐ ಕ್ಯಾಂಪನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಬ್ಲಡ್ ಟೆಸ್ಟ್, ಅವ್ರದ್ದು ಬ್ಲಡ್ ಡೊನೇಷನ್ ಗ್ರೂಪನ್ನು, ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕೂಡ ಮಾಡ್ತೀವಿ. ಆಮೇಲೆ ಗೋಲ್ಡನ್ ಅವರ್ ಸಂಬಂಧಪಟ್ಟಂತೆ, ಫಸ್ಟ್ ಏಡ್ ಸಂಬಂಧಪಟ್ಟಂತೆ ಸೆಷನ್ಗಳನ್ನು ಕಂಡಕ್ಟ್ ಮಾಡಿ ಒಟ್ಟಾರೆಯಾಗಿ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಒಂದು ಹೆಜ್ಜೆ ಮುಂದೆನೇ ಇದೆ. ಮುಂದಿನ ದಿನಗಳಲ್ಲಿ ಅಪಘಾತದ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡಲಿಕ್ಕೆ ಶತಾಯಗತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಇದು ನಮ್ಮ ರಸ್ತೆ ಸುರಕ್ಷತೆ ಸಂಬಂಧಪಟ್ಟಂತೆ ಈ ತಿಂಗಳು ನಾವು ಕಾರ್ಯರೂಪವನ್ನು ಹಮ್ಮಿಕೊಂಡಿದ್ದು. ಮುಂದಿನ ದಿನಗಳಲ್ಲೂ ಕೂಡ ಕಾರ್ಯಕ್ರಮಗಳು ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿ